ಹಾಯ್ ಎಲ್ಲರಿಗೂ ನಮಸ್ಕಾರ. ರಶ್ಮಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ರಸಗುಲ್ಲ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಯಾವುದೇ ಕಾರ್ನ್ಫ್ಲವರ್, ಬೇಕಿಂಗ್ ಪೌಡ್ರು, ಮೈದಾ ಯೂಸ್ ಮಾಡದೆ ತುಂಬ ಈಸಿಯಾಗಿ ಸಾಫ್ಟಾಗಿ ನಾವು ಹಾಲಿನಿಂದ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ. ಬನ್ನಿ, ನಾನು 1.5 ಲೀಟ್ರಷ್ಟು ಹಾಲನ್ನು ಹಾಕ್ಕೊಳ್ಬೇಕು. ಹಾಲು ಚೆನ್ನಾಗಿ ಬಿಸಿಯಾಗಿ ನೋಡಿ ಈ ರೀತಿ ಉಕ್ಕುವಾಗ ನಾವು ನಿಂಬೆಹಣ್ಣಿನ ರಸ ಇಲ್ಲ ವಿನೆಗರ್ನ ಹಾಕ್ಕೊಳ್ಬೇಕು. 1 ನಿಮಿಷ ಸಾಕು. ಹಾಲು ನಾವು ಮಿಕ್ಸ್ ಮಾಡ್ತಾ ಹಾಲು ಒಡೆದೋಗುತ್ತೆ. ಈಗ ನಾವು ಹಾಲನ್ನು ಸೋಸ್ಕೊಳ್ಳೋಣ. ಹಾಲು ಮತ್ತು ಪನ್ನೀರನ್ನ ಸೆಪ್ರೇಟ್ ಮಾಡ್ಕೊಳ್ಳೋಣ. ನಾನು ಒಂದು ಜಾಲರಿಗೆ ಒಡೆದಿರೋ ಹಾಲು ಹಾಕ್ಬಿಟ್ಟು ಸೋಸ್ಕೊಳ್ತಿದ್ದೀನಿ. ನೋಡಿ, ಪನ್ನೀರು ಎಲ್ಲ ಸೆಪ್ರೇಟ್ ಮಾಡ್ಕೊಳ್ಳೋಣ. ನೋಡಿ, ಒಂದು ಸ್ಪೂನಲ್ಲಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಬೇಕು. ನೋಡಿ, ನಾನು ಅದೇ ಜಾಲರಿಗೆ ಒಂದು ಕಾಟನ್ ಬಟ್ಟೆನ ಹಾಕಿಬಿಟ್ಟು ನಾವು ಪನ್ನೀರ್ ನೀರು ಹಾಕ್ಬಿಟ್ಟು ಅದು ಹುಳಿ ಅಂಶ ಇರೋದ್ರಿಂದ ನಾವು ಪನ್ನೀರನ್ನ ತಣ್ಣೀರಲ್ಲಿ ಈ ರೀತಿ ತೊಳೆದ್ಕೊಳ್ಬೇಕು. ನೋಡಿ, ಈ ರೀತಿ 1-2 ಸತಿ ನೀರನ್ನ ಹಾಕಿ ತೊಳೆದ್ಬಿಟ್ಟು ನೀರನ್ನ ಚೆನ್ನಾಗಿ ಹಿಂಡ್ಕೊಳ್ಬೇಕು. ನೋಡಿ, ಪನ್ನೀರಲ್ಲಿ ಸ್ವಲ್ಪನೂ ನೀರಿರಬಾರ್ದು, ಚೆನ್ನಾಗಿ ಹಿಂಡ್ಕೊಳ್ಬೇಕು. ಇಲ್ಲ ಅಂದರೆ ಹಿಂಡ್ಬಿಟ್ಟು 1-2 ಅವರ್ ಭಾರವಾದ ವಸ್ತು ಇಟ್ಟು ನಾವು ಹಾಗೆ ಬಿಟ್ಟರೆ ನೀರು ಸ್ವಲ್ಪನೂ ಉಳಿಯೋದಿಲ್ಲ. ನೋಡಿ, ನಾನು ಎಷ್ಟು ಆಗುತ್ತೋ ಅಷ್ಟು ಚೆನ್ನಾಗಿ ಹಿಂಡ್ಬಿಟ್ಟು ತೊಗೊತಿದ್ದೀನಿ. ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ನಾವು ಇದೆಲ್ಲ ಚೆನ್ನಾಗಿ ಹುಡಿಯಾಗಿ ಮಾಡ್ಕೊಳ್ಳೋಣ. ಈಗ ಪನ್ನೀರೆಲ್ಲ ಚೆನ್ನಾಗಿ ನಾವು ನಾದ್ಕೊಳ್ಬೇಕು. ಯಾವ ರೀತಿ ಅಂದರೆ ಬೆಣ್ಣೆ ರೀತಿ ಬರೋವರೆಗೂ ನಾವು ಚೆನ್ನಾಗಿ ನಾದ್ಕೊಳ್ಬೇಕು. ನಾವು ಯಾವ ರೀತಿ ನಾದ್ಕೋಬೇಕು ಅಂದರೆ ಅದರಲ್ಲಿ ಎಣ್ಣೆ ಬಿಡೋವರೆಗೂ ನಾವು ಚೆನ್ನಾಗಿ ನಾದ್ಕೊಳ್ಬೇಕು. ನೋಡಿ, ಪನ್ನೀರ್ ಚೆನ್ನಾಗಿ ಬೆಣ್ಣೆ ರೀತಿ ಬರೋವರೆಗೂ ನಾವು ಚೆನ್ನಾಗಿ ನಾದ್ಕೊಳ್ಬೇಕು. ನಾನೊಂದು 15-20 ನಿಮಿಷದವರೆಗೂ ನಾನು ನಾದ್ಕೊಂಡಿದ್ದೀನಿ. ನೋಡಿ, ಎಲ್ಲ ನೀಟಾಗಿ ನಾನು ಒಂದು ಕಡೆಯಿಂದ ನೀಟಾಗಿ ನಾದಿದ್ದೀನಿ. ನೋಡಿ, ಗೊತ್ತಾಗುತ್ತೆ ನಮಗೆ ಎಣ್ಣೆ ರೀತಿ ಬಂದಿದೆ ಅಂದರೆ ಅದು ಪನ್ನೀರು ರೆಡಿಯಾಗಿದೆ ಅಂತ. ಈಗೆಲ್ಲ ಒಂದು ಕಡೆ ತಗೊಂಡು ಮಿತ್ಕೊಳ್ಳೋಣ. ನಮಗೆ ಗೊತ್ತಾಗುತ್ತೆ, ಮುಟ್ಟಿದ್ರೆ ಬೆಣ್ಣೆ ರೀತಿ ಸಾಫ್ಟಾಗಿ ಇರುತ್ತೆ. ಈಗ ನಾವು ಯಾವ ಸೈಜ್ ಬೇಕೋ ಆ ಸೈಜು ನಾವು ರೌಂಡ್ ಶೇಪಲ್ಲಿ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ನಾನು ಎಲ್ಲ ಪನ್ನೀರನ್ನ ಈ ರೀತಿ ರೌಂಡ್ ಶೇಪಲ್ಲಿ ಮಾಡಿಟ್ಕೊಳ್ತಿದ್ದೀನಿ. ನಾವು ಆದಷ್ಟು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳೋಣ. ಅದು ಬೇಯಬೇಕಾದ್ರೆ ಡಬಲ್ ಆಗುತ್ತೆ ಸೈಜು. ಹಾಲಿದ್ರೆ ಸಾಕು. ನಾವು ಮನೆಯಲ್ಲೇ ಸಿಂಪಲ್ಲಾಗಿ ನಾವು ಅರ್ಧ ಗಂಟೆಯಲ್ಲಿ ಈ ರೀತಿ ಮಾಡ್ಕೊಳ್ಬಹುದು. ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿ ಇಟ್ಕೊಳ್ಳೋಣ. ನಾವು ರಸಗುಲ್ಲ ಮಾಡಬೇಕಾದ್ರೆ ಅಗಲವಾದ ಪಾತ್ರೆ ಇಲ್ಲಾಂದರೆ ಬಾಣಲಿ ತಗೊಳ್ಬೇಕು. ನಾನು 3/4 kg ಸಕ್ಕರೆ ತಗೊಂಡಿದ್ದೀನಿ. 1 ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಾವು ಸಕ್ಕರೆನ ಜಾಸ್ತಿ ತಗೊಳ್ಬೇಕು. ನಾವು ರಸಗುಲ್ಲ ಇಲ್ಲಾಂದರೆ ಬೆಂಡಾಗಿ ಟೇಸ್ಟೇ ಇರೋದಿಲ್ಲ, ಆ ರೀತಿ ಬರುತ್ತೆ. ನಾನು 1 ಲೀಟ್ರಷ್ಟು ನೀರು ಹಾಕ್ಬಿಟ್ಟು ಸಕ್ಕರೆನ ಕರಗಿಸ್ಕೊಳ್ಬೇಕು. ನೋಡಿ, 2 ಏಲಕ್ಕಿಕಾಯಿ ಹಾಗೆ ಜಜ್ಜಿಬಿಟ್ಟು ಹಾಕ್ತಿದ್ದೀನಿ. ನಾನು ಹಾಲನ್ನು 1.5 ಲೀಟ್ರದ್ದು ಹಾಲು ತಗೊಂಡಿದ್ದೀನಿ. ಅದು ಮೆಜರ್ಮೆಂಟು ನೋಡಿ ಕರೆಕ್ಟಾಗಿ 3/4 kg ಸಕ್ಕರೆ 1 ಲೀಟ್ರು ನೀರು ಹಾಕಿದರೆ ಕರೆಕ್ಟಾಗುತ್ತೆ. ನಾವು 3/4 kg ಸಕ್ಕರೆ ಹಾಕೋದ್ರಿಂದ ಅದು ಚೆನ್ನಾಗಿ ಸ್ವೀಟಾಗಿ ನಾವು ರಸಗುಲ್ಲಕ್ಕೆ ಹಿಡಿಯುತ್ತೆ. ಇಲ್ಲ ಅಂದರೆ ನಾವು ಅದು ಬೇಯಿಸಿದ್ರೂ ಬೆಂಡಾಗಿ ಟೇಸ್ಟ್ ಇರೋದಿಲ್ಲ. ನೋಡಿ, ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಒಂದು ಕುದಿ ಕುದ್ದ ಮೇಲೆ ನಾವು ಒಂದೊಂದೇ ಆಗಿ ಬಾಲ್ಸ್ಗಳನ್ನ ಹಾಕ್ಕೊಳ್ಳೋಣ. ನಾವು ಪಾಕ ಮಾಡ್ಕೊಳ್ಳೋಕೆ ಹೋಗಬಾರ್ದು, ಸಕ್ಕರೆ ಜಸ್ಟ್ ಕರಗಿದ್ರೆ ಸಾಕು. ಈಗ ಹಾಕ್ಬಿಟ್ಟು ಹಾಗೆ ಒಂದು ಸ್ಪೂನಲ್ಲಿ ನಾನು ಮಿಕ್ಸ್ ಮಾಡ್ತಿದ್ದೀನಿ. ಒಂದು 5-6 ನಿಮಿಷಗಳ ಕಾಲ ನಾವು ಅದನ್ನು ಬೇಯಿಸ್ಕೊಳ್ಳೋಣ. ಪ್ಲೇಟ್ ಮುಚ್ಚಿ ನಾವು ಸ್ಟವ್ನ ಜಾಸ್ತಿ ಉರಿಯಲ್ಲೇ ನಾವು ಬೇಯಿಸ್ಕೊಳ್ಬೇಕು. ನೋಡಿ, ಸೈಜ್ ಒಂದು ಸ್ವಲ್ಪ ದೊಡ್ಡದಾಗಿದೆ. ಈಗ ಮತ್ತೆ ಅದನ್ನು ಸ್ಪೂನಲ್ಲಿ ಈ ರೀತಿ ತಿರುಗಿಸ್ಬಿಟ್ಟು ಒಂದು 8-10 ನಿಮಿಷಗಳ ಕಾಲ ನಾವು ಪ್ಲೇಟ್ ಮುಚ್ಚಿ ಒಂದು ಜಾಸ್ತಿ ಉರಿಯಲ್ಲಿ ನಾವು ಬೇಯಿಸ್ಕೊಳ್ಬೇಕು. ತೇಲಬಾರ್ದು, ತೇಲಿದ್ರೆ ಅದು ಬೆಂದಿಲ್ಲ ಅಂತ. ನೋಡಿರಿ, ಬೆಂದರೆ ಈ ರೀತಿ ಮುಳುಗ್ತಾ ಹೋಗುತ್ತೆ. ನೋಡಿ, ಒಂದು ಸತಿ ನಾವು ಚೆನ್ನಾಗಿ ಹಾಗೆ ತಿರುಗಿಸ್ಕೊಳ್ಳೋಣ. ನೋಡಿ ಯಾವ ರೀತಿ ರಸಗುಲ್ಲ ಉಬ್ಬಿ ಬಂದಿದೆ. ನೋಡಿ, ಸಕ್ಕರೆ ನೀರು ಕೂಡ ಕಮ್ಮಿ ಆಗಿದೆ. ನಾವು ಸ್ಟವ್ ಆಫ್ ಮಾಡಿ ಒಂದು 7-8 ಗಂಟೆಗಳ ಕಾಲದವರೆಗೂ ನಾವು ಅದನ್ನು ಚೆನ್ನಾಗಿ ನೆನೆಸೋಕೆ ಬಿಡಬೇಕು. ನೋಡಿ, ಸಕ್ಕರೆ ನೀರೆಲ್ಲ ಚೆನ್ನಾಗಿ ಅದಕ್ಕೆ ರಸಗುಲ್ಲಕ್ಕೆ ಇಟ್ಕೊಳ್ಬೇಕು.
ನೋಡಿ ರಸಗುಲ್ಲ ಏನಾದರೂ ಬೆಂದ ಮೇಲೆ ಸ್ಟವ್ ಆಫ್ ಮಾಡಿದ ಮೇಲೆ ನಾವು ಸಣ್ಣ ಆಯಿತು ಅಂದರೆ ಅದಕ್ಕೊಂದು ಟಿಪ್ಸ್ ಹೇಳ್ತೀವಿ ನೋಡಿ. ನಾವು ಒಂದು ಬೌಲ್ಗೆ ಕೋಲ್ಡ್ ವಾಟ್ರ್ ಹಾಕಿ ನಾವು ರಸಗುಲ್ಲನ ಕೋಲ್ಡ್ ವಾಟ್ರಿಗೆ ಹಾಕ್ಬಿಟ್ಟು ಒಂದು 5 ನಿಮಿಷ ಬಿಟ್ಬಿಟ್ಟು ಅದನ್ನು ಹಿಂಡಿ ಮತ್ತೆ ನಾವು ಪಾಕಕ್ಕೆ ಹಾಕಿ ಒಂದು 8 ಗಂಟೆಗಳ ಕಾಲ ನೆನೆಸಿರೆ ನಾವು ಅದೇ ಸೈಜಲ್ಲಿ ಇಡ್ಬೋದು. ನೋಡಿ ಯಾವ ರೀತಿ ಸಕ್ಕರೆ ಪಾಕ ಹಿಡಿದಿದೆ ಅಂತ ತೋರಿಸ್ತಿದ್ದೀನಿ ನೋಡಿ. ಈ ರೀತಿ ಹಿಂಡಿರೆ ಸಾಕು, ಪ್ರೆಸ್ ಮಾಡಿದರೆ ಸಾಕು, ಯಾವ ರೀತಿ ಸಾಫ್ಟಾಗಿ ಸಕ್ಕರೆ ನೀರು ಇಟ್ಕೊಂಡಿದೆ ನೋಡಿ. ರಸಗುಲ್ಲ ಕೂಡ ತುಂಬ ಸಾಫ್ಟಾಗಿ ಬಂದಿದೆ ನೋಡಿ. ನಾವು ಈ ರೀತಿ ಎಳೆದ್ರೆ ಸಾಕು, ತುಂಬ ಸಾಫ್ಟಾಗಿ ನೋಡಿ ಸಕ್ಕರೆ ಪಾಕ ಎಲ್ಲ ಚೆನ್ನಾಗಿ ಇಟ್ಕೊಂಡಿದೆ. ಈ ವಿಧಾನದಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನೋಡಿ. ತುಂಬ ಸುಲಭವಾಗಿ ನಾವು ಯಾವುದೇ ಬೇಕಿಂಗ್ ಪೌಡ್ರು ಮೈದಾ ಯಾವುದೇ ಯೂಸ್ ಮಾಡ್ದಲೇ ಈ ರೀತಿ ಸಾಫ್ಟಾಗಿ ನಾವು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಇನ್ನು ಬೇರೆ ರೆಸಿಪಿಗೋಸ್ಕರ ರಶ್ಮಿ ಕುಕ್ಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ನೋಡಿ. ನಾವು ಈಸಿಯಾಗಿ ಈ ರೀತಿ ರಸಗುಲ್ಲ ಮಾಡಿ ಕೊಡೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಥ್ಯಾಂಕ್ ಯು.